ಹಾಸನ ಟ್ರಕ್ ದುರಂತದಿಂದಾಗಿ 10 ಜನ ಬಲಿಯಾದಂತಹ ಪ್ರಕರಣ ಇದೆಯಲ್ಲ, ಈ ಪ್ರಕರಣದಲ್ಲಿ ಈಗ ಏನಾಗಿದೆ ಬೆಳವಣಿಗೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತೀವಿ. ಈ 10 ಜನರ ಬಲಿಯಾಗಿರುವಂತಹ ಸ್ಟೋರಿಯಲ್ಲಿ ಒಂದಿಷ್ಟು ಮನಕಲುಕುವಂತ ಕಥೆಗಳಿತ್ತು. ಮಕ್ಕಳಿಲ್ಲದ ಮನೆ ಗ್ರಾಮಗಳಲ್ಲಿ ಈಗ ಸೂತಕದ ಛಾಯೆ ಆವರಿಸಿಕೊಂಡಿದೆ. ಒಂದೊಂದೇ ಮಗು ಇದ್ದಿದ್ದ ಮನೆಗಳು ಅನೇಕರು. ಕರಳು ಕುಡಿಗಳ ಅಗಲಿಕೆಗೆ ಹೆತ್ತವರು ಕಣ್ಣೀರು ಹಾಕ್ತಾ ಇದ್ದಾರೆ. ಗೋಳಾಟ ಅಂತೂ ಯಾರೇನ್ ಸಮಾಧಾನ ಮಾಡಿದ್ರು ಸಮಾಧಾನ ಆಗಲ್ಲ. ಮೃತರ ಕುಟುಂಬಸ್ಥರ ಮನೆಗಳಲ್ಲಿ ಈಗ ಆಕ್ರಂದನ ಕರಗ್ತಾ ಇಲ್ಲ, ಹೆಂಗ್ರಿ ಕರಗುತ್ತೆ. ಅದು ಜೀವನ ಪರ್ಯಂತ ಇರುವಂತ ಕೊರಗೀಗದು. ಕರಳು ಹಿಂಡುವಂತಿದೆ ಹಾಸನ ಟ್ರಾಜಿಡಿ ಸ್ಟೋರಿ. ಯಾಕೆ ಅಂತಂದ್ರೆ ಅವೆಲ್ಲ ಎದೆ ಮಟ್ಟದಲ್ಲಿ ಬೆಳೆದು ನಿಂತ ಮಕ್ಕಳು ಇನ್ನೇನು ಮದುವೆ ವಯಸ್ಸಿಗೆ ಬರಬೇಕು, ಮೊಮ್ಮಕ್ಕಳನ್ನ ನೋಡುವಂತ ವಯಸ್ಸಲ್ಲಿರುವಂತ ಅಪ್ಪ ಅಮ್ಮಂದಿರು ಇದ್ದಂತ ಮಗುವನ್ನೇ ಕಳ್ಕೊಂಡ್ಬಿಟ್ರೆ ಇನ್ನೇನು ನೋಡ್ತಾರ ಅವ್ರ ಜೀವನದಲ್ಲಿ. ಒಂದು ಮಗುವನ್ನ ಇರುವಂತ ಮಕ್ಕಳು, ಒಂದೇ ಮಗು ಇದ್ದಿದ್ದವ್ರಿಗೆ ತಂದೆ ತಾಯಿಗೆ ಏನಾಗಬೇಕೀಗ? ಅವ್ರ ಜೀವನ ಪರ್ಯಂತ ಕೊರಗಿರುತ್ತೆ. ತಣ್ಣಗಾಗಕ್ಕೆ ಸಾಧ್ಯನೇ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದರೂ ಕೂಡ ಅಥವಾ ರಾಷ್ಟ್ರಪತಿಗಳು ಬಂದ್ರು ಸಮಾಧಾನ ಮಾಡಿದ್ರು ಕೂಡ ಅದು ಸಮಾಧಾನ ಆಗಲ್ಲ. ಕಾರಣ ಅವ್ರು ಕಳ್ಕೊಂಡಿರೋದು ತನ್ನ ಮಗನನ್ನ. ಇವತ್ತು ಇಷ್ಟೊಂದು ರಾಜಕಾರಣಿಗಳೆಲ್ಲ ಬಂದರು. ಅವರು ಎಷ್ಟು ಮುಂದೆ ಎದ್ದಿವಾಗಿ ಬರೋರು, ಎಷ್ಟು ಜನವಾಗಿ ಕರೆಸಿಕೊಂಡವ್ರೆ ಮನೆ ತಕ್ಕೆ. ಅವರು ಎಂತ ಬುದ್ಧಿವಂತ, ಎಂತ ಒಳ್ಳೆ ವ್ಯಕ್ತಿ ಆಗೋನು, ಎಂತೆಂತನೋ ಬಂದವ್ರೆ ಮನೆ ತಕ್ಕೆ. ನನ್ನ ಮಗ ಎಷ್ಟು ಬುದ್ಧಿವಂತ ಆಗಿದ್ದ, ಇವತ್ತು ಎಷ್ಟು ಜನ ಕರೆಸಿಕೊಂಡವ್ರೆ. ಇವತ್ತು ಇಷ್ಟೊಂದು ರಾಜಕಾರಣಿಗಳೆಲ್ಲ ಬಂದರು. ಅವರು ಎಷ್ಟು ಮುಂದೆ ಎದ್ದಿವಾಗಿ ಬರೋ. ನನ್ನ ಮಗ ಇಲ್ಲಾಂದ್ರೆ 5 ಲಕ್ಷ ಏನಕ್ಕೆ ಸರ್? ನಂಗೆ ಮಗ ಬೇಕು, ತಂದು ಕೊಡ್ತೀರಾ ನೀವು? ಮಗ ಬೇಕು ನಮ್ಗೆ. ದುಡ್ಡು ಏನಕ್ಕೆ? ದುಡ್ಡು 5 ಲಕ್ಷ ಒಂದು ಏನ್ ಮಾಡೋದು? ಮನೆನ ಸರ್ಕಾರ ಕೊಡ್ತಾರೆ. ಸರ್ಕಾರ ಕೊಟ್ರೆ ಏನ್ ಮಾಡೋದು? ಅದನ್ನ ದುಡ್ಡನ್ನ ಜಾಸ್ತಿ ಕೊಡ್ಬೇಕು ಅಂತೀರಿ ಪರಿಹಾರ? ಕೊಡ್ಬೇಕು ಸರ್, ಎಲ್ಲರಿಗೂ ಕೊಡ್ಬೇಕು. ಆದೇಶ ಎಲ್ಲರೂ ಸತ್ತಾಗಿರೋ ಎಲ್ಲ. ಅವಳು ಏನು ಓದಿಸ್ತಾರೆ ಅಲ್ಲಿವರೆಗೂ ಓದಿಸ್ತೀನಿ, ನಿಮ್ಮ ಕುಟುಂಬಕ್ಕೆ ನಾನಿದ್ದೀನಿ ಅಂತ ಹೇಳಿದ್ರು. ನಾನು ನೋಡ್ಕೋತೀನಿ. ನಿನ್ನ ಮಗಳು ಎಲ್ಲಿವರೆಗೂ ಓದಿಸ್ತಾರೆ ಎಲ್ಲ ಅಧಿಕಾರಿಗಳಿಗೂ ನಾನು ಹೇಳ್ತೀನಿ. ನಾನಿಲ್ಲ ಅಂದ್ರೆ ರೇವಣ್ಣರು ಇದ್ದಾರೆ, ರೇವಣ್ಣರು ಇಲ್ಲ ಅಂದ್ರೆ ಬೇರೆ ಅಧಿಕಾರಿಗಳಿಗೆ ಎಲ್ಲಾರ್ಗು ನಾನು ಹೇಳಿ ನನ್ನ ಸತ್ರು ನನ್ನ ಮಕ್ಳಿಗೆ ಅವಳು ಏನು ಕೊನೆವರೆಗೂ ಓದ್ತಾಳೆ ಅಂತವರೆಗೂ ನಾವು ನಮ್ಮ ಇದರಲ್ಲಿ ನಮ್ಮ ದೇಶ ಇದರಲ್ಲಿ ನಾವು ಓದಿಸ್ಕೊತೀವಿ ಅಂತ ಹೇಳವ್ರೆ. ನನ್ನ ಮಗಳಿಗೆ ಮಗ SSLC ಫಸ್ಟ್ PUC ವರೆಗೂ ಒಂದು ದಿವಸ ಒಂದು ಫೇಲ್ ಆಗ್ದಂಗೆ ಓದ್ದ. ಒಂದು ಮಾಸರ ಕೈಲಿ ಒಂದು ಅದೇ ತಿಂದಿಲ್ಲ. ಅಷ್ಟು ಚೆನ್ನಾಗಿ ಓದಿ ಇವತ್ತು ಫಸ್ಟ್ PUCಗೆ ಸಾಧನ ಕಾಲೇಜಿಗೆ 50,000 ಅಂತ ಹೇಳಿದ್ರು. ಮಗ ರ್ಯಾಂಕ್ ಓದೇ ಓದಂತ ಕಷ್ಟಪಡಲ್ಲ. ಅವನು ಕಷ್ಟಪಟ್ಟು ಓದನು ನನ್ನ ಜೀವನದಲ್ಲಿ. ಇದ್ರ ತಂದೆ ತರನು ಹಿಂಗ ಆಗ್ಬಿಡ್ತು ನನ್ನ ಮಗಂದು. ನನ್ನಾಲಿಗೆ ಸರಿ ಇಲ್ಲ. ಅಂದು ಕಷ್ಟಪಟ್ಟು ನಾನು ಓದಲೇಬೇಕು, ನನ್ನ ಮಗನ ಒಂದು ತಾಳಿಗೆ ನಿಲ್ಲಿಸಲೇಬೇಕು ಅಂತ ಕಷ್ಟಪಟ್ಟು ಮಾಡ್ದೈತೆ. ವಿಧಿ ನನ್ನ ಹಣ ಬರ ಆಗಲಿಲ್ಲ. ಅಯ್ಯೋ ನನಗೆ ಓದಿಲ್ಲ. ನನ್ನ ಮಗನೇ ವಿದ್ಯಾವಂತಾಗಿ ಓದ್ತಿದ್ದ. ಅಮ್ಮ ನಿಂಗೇನು ಬರೋದಿಲ್ಲ, ನಾನು ಓದ್ತೀನಿ, ನಾನು ವಿದ್ಯಾವಂತ ಆಯ್ತೀನಿ ನಾನು ಅಂತ ಹೇಳಿದ ನನ್ನ ಮಗ. ಕೂಲಿ ಮಾಡಿ ನಮಗೆ ಜಮೀನು ಕಡಿಮೆ, ಅದರಲ್ಲೂ ನಾವು ಕೂಲಿ ಮಾಡಿ ನಾನು ನನ್ನ ಮಗನ ನಾವು ಓದಿಸ್ತೇದು. ನನ್ನ ಮಗನೇ ಎಷ್ಟು ಜನ ಬಂದವರೋ ನಿನಗೆ ಸಂಪಾದನೆ ಮಾಡಿದ್ಯಲ್ಲೋ ಅದು ಎಷ್ಟು ಓದಿದ್ರು ಇಂದವರು ನನ್ನ ಮನೆ ಬಾಗ್ಲಿ ಗೊತ್ತಿತ್ತಿಲ್ಲ. ನನ್ನ ಮಗ ಎಲ್ಲರೂ ಕರ್ಸಕ್ಕೆ ಹೋಸರವ ದೇವಗೌಡ್ರು ಕರ್ಸವ್ರೆ. ನನ್ನ ಮಗ ಕರ್ಸವ್ನೆ ದೇವಗೌಡ್ರ. ನೋಡಪ್ಪ ಇಂಥಕ್ಕೆ ಯಾರು ಬೇಕು ಎಲ್ಲರೂ ಕರ್ಕಂತ ಮನೆ ಹತ್ರ ಕರ್ಸವ್ರೆ ದೇವೇಗೌಡ್ರನ್ನ. ನೋಡಪ್ಪ ಯಾರ ಕಲ್ಲು ಹಾಕಿಲ್ಲ ನಾನು.
ನಾನು ಕರೆಸ್ತೀನಿ ನೋಡಪ್ಪ ಅಂತ ನಾನು